ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಇವತ್ತು ಪೈನಾ ಕಾರ್ಸ್ ಮ್ಯೂಸಿಯಂ. ಇದಿರ್ತಕ್ಕಂಥದ್ದು ಮೈಸೂರು ನಿಯರೆಸ್ಟ್ ಶ್ರೀರಂಗಪಟ್ಟಣದಲ್ಲಿ. ಇದು ಶ್ರೀಯುತ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿ ಆದಂಥ ಅವ್ರ ಕಡೆಯಿಂದ ನಮಗೆ ಇದು ಲೋಕಾರ್ಪಣೆಯಾಗಿ ನಿಮಗೋಸ್ಕರ ಮತ್ತು ನಮಗೋಸ್ಕರ ಇದು ಎಕ್ಸ್ಪ್ಲೋರ್ ಮಾಡ್ಲಿಕ್ಕಂತ ಇಟ್ಟಿದ್ದಾರೆ. ಸ್ನೇಹಿತರೆ, ಬನ್ನಿ ಕರ್ಕೊಂಡು ಹೋಗೋಣ ನಿಮ್ಮನ್ನ ಹೇಗಿದೆ ಅಂತ. ಮೊದಲಿನ ವಿಡಿಯೋದಲ್ಲಿ ನೀವು ನೋಡಿದ್ರಿ ಫಸ್ಟ್ ಫ್ಲೋರ್. ಇವಾಗ ನಾನು ನಿಮ್ಮನ್ನ ಸ್ಟ್ರೇಟ್ ಅವೇ ಕರ್ಕೊಂಡು ಹೋಗ್ತೇನೆ ಗ್ರೌಂಡ್ ಫ್ಲೋರ್ಗೆ. ಬನ್ನಿ, ಹೇಗಿದೆ ಇಲ್ಲಿ ಹೊಸ ಎಕ್ಸ್ಪ್ಲೋರ್ ಅನ್ನೋದು ತೋರಿಸ್ತೀನಿ ಸ್ನೇಹಿತರೆ. ಲೆಟ್ಸ್ ಎಕ್ಸ್ಪ್ಲೋರ್ ನ್ಯೂ ಪ್ಲೇಸ್. ಸ್ನೇಹಿತರೆ, ನಾನು ನಿಮ್ಮನ್ನ ಹೊಸ ಕಾರುಗಳು ಮತ್ತು ಇಲ್ಲಿರ್ತಕ್ಕಂಥ ಸ್ಪೆಷಾಲಿಟಿ ಏನನ್ನೋದು ನಿಮಗೆ ನಾನು ಬಿಡಿಯಾಗಿ ತೋರಿಸ್ತೀನಿ. ಹಾಗೆ ಇಲ್ಲಿಯ ವಿಶೇಷ ಏನನ್ನೋದು ನಿಮ್ಗೆ ತೋರಿಸ್ತೀನಿ. ನೋಡಿ, ಇದು 4 ಕಾರ್ಟ್ ಅಂತ ಹೇಳ್ಬೋದು. ಹಾಗೆ MYZ 123 ಅಂತ ಈ ಕಾರ್ ನಂಬರ್. ಇದು ಇಲ್ಲಿ ನೋಡಲಿಕ್ಕೆ ಎಷ್ಟು ಸೊಗಸಾಗಿದೆ ಅಂದರೆ ಮೆರೂನ್ ಕಲರಲ್ಲಿ ತುಂಬ ಚೆನ್ನಾಗಿದೆ. ಇದು MYM 2246 ಅಂತ ಕಾರ್ ನಂಬರ್. ನೋಡಿ ಎಷ್ಟು ಚೆನ್ನಾಗಿದೆ, ಲೈಟ್ ಬ್ಲೂ ಕಲರಲ್ಲಿ ಈ ನಂಬರ್. ಇದು ಬಂದ್ಬಿಟ್ಟು 1964 ಮ್ಯಾನುಫ್ಯಾಕ್ಚರ್ ಆಗಿದ್ದು. ಹೀಗೆ ಪೈನಾ ಕಾರ್ಸಲ್ಲಿ ಸುಮಾರು ಕಾರುಗಳ ಕಲೆಕ್ಷನ್ ಇಲ್ಲಿಟ್ಟಿದ್ದಾರೆ ಅಂತ ಹೇಳ್ಬೋದು. ಇದೇ Fiat ಅಂತ 1962 ಮಾಡೆಲ್. ಹಾಗೆ ಇದೆಲ್ಲ ಯಾರು ತಾನೇ ನೋಡಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಇದು ಮುಂಬೈಯಲ್ಲಿ ಟ್ಯಾಕ್ಸಿ ಕಾರ್ ಅಂತ ಹೇಳ್ಬೋದು. ಅಂಬಾಸೆಡರ್ Fiat ಡಿಲೈಟ್ ಅಂತ. ಇದು ಪ್ರೀಮಿಯರ್ ಪದ್ಮಿನಿ ಅಂತ ಹೇಳ್ತಾರೆ. 1994 ಇದು ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ತಕ್ಕಂಥದ್ದು. ಹಾಗೆ 1981 ಇದು ಅಂಬಾಸೆಡರ್ ಕಾರು CAE ಅಂತ ಹೇಳ್ಬೋದು. ನೋಡಿದರೆ ಸ್ನೇಹಿತರೆ, ಇದು 1981 ಆಗಿರ್ತಕ್ಕಂಥ ಅಂಬಾಸೆಡರ್ ಕಾರು. ಹಾಗೆ ಬನ್ನಿ, ಡಾಕ್ಟರ್ ವಿಷ್ಣುವರ್ಧನ್ ಅವರ ಯೂಸ್ ಮಾಡಿರ್ತಕ್ಕಂಥ ಕಾರನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇದರ ಗಾಡಿ ನಂಬರ್ KA04M707 ಅಂತ. ಡಟ್ಸನ್ ಬ್ಲೂ ಬರ್ಡ್. ಇದು ಜಪಾನ್ ಮೇಕ್ ಅಂತ ಆಗಿರ್ತಕ್ಕಂಥದ್ದು ಒಂದು ಕಾರ್ ಆಗಿದೆ ಸ್ನೇಹಿತರೆ. ನೋಡಿ, ಇದು ನಿಮ್ಮೆಲ್ಲರಿಗೆ ನೋಡಲಿಕ್ಕೆ ಒಂದು ಸೌಭಾಗ್ಯ ಅಂತ ಹೇಳ್ಬೋದು. ವಾಟ್ ಮಿರಾಕಲ್ ಟೈಮಿಂಗ್ ಸ್ನೇಹಿತರೆ. ನೋಡಿ, ವಿಷ್ಣುವರ್ಧನದ ಫೋಟೋ ಕೂಡ ಅಲ್ಲಿ ಡಿಸ್ಪ್ಲೇ ಮಾಡಲಿಕ್ಕೆ ಮಾಡಿದ್ದಾರೆ. ಹಾಗೆ ನಮಗೆ ನೋಡಲಿಕ್ಕೆ ಸಿಗತ್ತೆ ಅನ್ನೋದು ಒಂದು ಖುಷಿ ಅಲ್ವಾ ಸ್ನೇಹಿತರೆ. ಬನ್ನಿ ಮುಂದೆ ಹಾಗೆ ನೋಡೋಣ. ಹಾಗೆ ಅಲ್ಲಿ ಬಿಡಿಯಾದಂಥ ಟ್ರಕ್ಗಳು ಕೂಡ ನಮಗೆ ನೋಡಲಿಕ್ಕೆ ಸಿಗುತ್ತೆ, ಬೇರೆ ಬೇರೆ ಡಿಸೈನಲ್ಲಿ. MOX 5206 ಅಂತ ಇದು. ಅದರ ಮೇಲೆ ಬರೆದಿದ್ದಾರೆ ಶ್ರೀ ಧರ್ಮಸ್ಥಳ ಅಂತ. MEW 4576 ಅಂತ. ಇದು ಟಾಟಾ ಲಾರಿ ನ್ಯೂ MEW 4576 ಅಂತ ಈ ಗಾಡಿ ನಂಬರ್. ನೋಡಿ, ಎಲ್ಲ ಇನ್ಫಾರ್ಮೇಶನ್ ಸಮೇತ ಗಾಡಿಗಳು. ನೋಡಿ, ಇದು ಉಕ್ರೇನ್ನ ಮಿಲಿಟರಿ ಲಾರಿ ಅಂತ ಹೇಳ್ಬೋದು ಸ್ನೇಹಿತರೆ. ಇದೇ ಇವತ್ತಿನ ಬೆಸ್ಟ್ ಹೈಲೈಟ್ ಅಂತ ಹೇಳ್ಬೋದು. ಇದು 1981 ಮಾಡೆಲ್ ಅಂತ ಹೇಳ್ಬೋದು. ಕ್ರಾಜ್ 260 ಮಿಲಿಟರಿ ಟ್ರಕ್ ಅಂತ ಇದರ ಮಾಡೆಲ್ ಹೆಸರು. ಇದನ್ನೇ ಇವತ್ತು ನಿಮಗೋಸ್ಕರ ಸ್ಪೆಷಲ್ ಆಗಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಯಾಕಂದರೆ ಅಷ್ಟೇ ಬ್ಯೂಟಿಫುಲ್ ಆಗಿ ಅಷ್ಟೇ ಗುಡ್ ಕಂಡೀಷನ್ ಆಗಿರ್ತಕ್ಕಂಥ ಒಂದು ಮಿಲಿಟರಿ ಟ್ರಕ್ಕು.
ಆ ಟೈರು, ಆ ಸೈಜು ನೋಡ್ತಾ ಇದ್ರೆ ಮೈಯಲ್ಲಿ ಒಂದು ರೋಮಾಂಚನ ಆಗುತ್ತೆ ಅನ್ನೋದು ಸ್ನೇಹಿತರೆ. ನೋಡಿ ಎಷ್ಟು ಸೂಪರ್ ಆಗಿದೆ. ಇದು ಉಕ್ರೇನ್ದಿಂದ ತಂದಂಥ ಒಂದು ಸ್ಪೆಷಲ್ ಮಿಲಿಟರಿ ಟ್ರಕ್ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ ಎಷ್ಟು ಅಂದವಾಗಿದೆ, ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಇದು ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆ ಮುಂದೆ ಕೂಡ ನಿಮಗೆ ಈ ಕಾರನ್ನ ತೋರಿಸ್ತೀನಿ. ಬನ್ನಿ ಮತ್ತೆ ಈ ಪೈನಾ ಕಾರ್ ಮ್ಯೂಸಿಯಂಲಿ ಇನ್ನೊಂದು ಸೆಂಟರ್ ಆಫ್ ದ ಅಟ್ರಾಕ್ಷನ್ ಅಂತ ಹೇಳ್ತೀನಿ ಸ್ನೇಹಿತರೆ. ಈ ಕಾರು ಬಂದ್ಬಿಟ್ಟು MY 286 ಅಂತ. ಈ ಕಾರನ್ನು ನೀವು 360 ಡಿಗ್ರಿಯಲ್ಲಿ ಕೂಡ ರೊಟೇಟ್ ಮಾಡಿ ನೋಡಬಹುದು. ಅಷ್ಟೇ ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಈ ಕಾರ್ನ ಮ್ಯೂಸಿಯಮಲ್ಲಿದೆ ಅನ್ನೋದು ಒಂದು ವಿಶೇಷ. ಈ ಪೈನಾ ಕಾರ್ ಮ್ಯೂಸಿಯಂ ಇರೋದು ಶ್ರೀರಂಗಪಟ್ಟಣ ಹತ್ರ. ನಿಮ್ಮೆಲ್ಲರಿಗೋಸ್ಕರ ಲೋಕಾರ್ಪಣೆ ಮಾಡಿರೋದು ಧರ್ಮಸ್ಥಳದ ಶ್ರೀ ಧರ್ಮಾಧಿಕಾರಿಯಾದಂಥ D ವೀರೇಂದ್ರ ಹೆಗಡೆ ಅವರು. ಇದು ಒಂದು ನಮಗೆ ಗಾಡ್ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಅನ್ನಬಹುದು ಅನ್ನೋದು ಒಂದು ವಿಶೇಷ ಸ್ನೇಹಿತರೆ. ನೋಡಿ ಬನ್ನಿ ಹಾಗೆ ಕಂಟಿನ್ಯೂ ಮಾಡೋಣ. ಹಾಗೆ ನಮ್ಮದು ಒಂದು ಅದರ ಜೊತೆ ಸೆಲ್ಫಿ ತೊಗೊಂಡಿದ್ದೀವಿ ಸ್ನೇಹಿತರೆ. ಹಾಗೆ ಮಿಲಿಟರಿ ಟ್ರಕ್ ಜೊತೆ ಒಂದು ನಮ್ಮದು ಮತ್ತು ನಮ್ಮ ಪತ್ನಿಯವ್ರದ್ದು ಒಂದು ಸೆಲ್ಫಿ ತೊಗೊಂಡಿದ್ದೇವೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ನೋಡಲಿಕ್ಕೆ ಎರಡು ಕಣ್ಣು ಕೂಡ ಸಾಲದು ಸ್ನೇಹಿತರೆ. ಬನ್ನಿ, ಡ್ಯಾಡ್ಸ್ ಪವರ್ ವ್ಯಾಗನ್ ಅಂತ ಕಾರ್ನ ನಿಮಗೆ ಮುಂದೆ ಹಾಗೆ ಕರ್ಕೊಂಡು ಹೋಗ್ತೀನಿ. ಇದು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕಾಲದಲ್ಲಿ ಯೂಸ್ ಮಾಡಿರ್ತಕ್ಕಂಥದ್ದು ಪವರ್ ವ್ಯಾಗನ್ ಅಂತ. ಇದು ನೋಡಲಿಕ್ಕೆ ನಿಮಗೆ ಮಿನಿ ಟ್ರಕ್ ಥರ ಇದೆ ಸ್ನೇಹಿತರೆ. ಹಾಗೆ ಜೀಪ್ ಕೂಡ ಇಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಇದು ದೂರದಿಂದ ಒಂದು ಉಕ್ರೇನ್ ಟ್ರಕ್ನ ವ್ಯೂ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಬನ್ನಿ ಹಾಗೆ ಮುಂದೆ ನಿಮ್ಗೆ ಕರ್ಕೊಂಡು ಹೋಗ್ತೇನೆ. ಒಂದು ಮೆರ್ಸಿಡಿಸ್ ಬೆಂಜ್ ಕಾರು 240D ಅಂತ 1980ಯಲ್ಲಿ ಇದು ಆಗಿರ್ತಕ್ಕಂಥದ್ದು. K03 M3663 ಅಂತ. ಮತ್ತೆ ಹಾಗೆ ಮುಂದೆ HP 52 B7215 ಕಾರ್ ನಂಬರ್. ಇದು BMW ಕಾರ್ ಅಂತ ಹೇಳ್ಬೋದು ಸ್ನೇಹಿತರೆ, 1988 ಮಾಡೆಲ್. ಮತ್ತು ಟೊಯೋಟಾ ಕೊರೋಲಾ ನೋಡಿ 8195 ಅಂತ. ಇದು ಟೊಯೋಟಾ ಕೊರೋಲಾ ಮ್ಯಾನುಫ್ಯಾಕ್ಚರಿಂಗ್ ನೇಮ್ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆ 1983ರಲ್ಲಿ ಮೆರ್ಸಿಡಿಸ್ ಬೆಂಜ್ ಆಯಿತು. ಹಾಗೆ ಇದು ಕೂಡ ನಮಗೆ ನೋಡಲಿಕ್ಕೆ ಈ ಪೈನಾ ಕಾರ್ಸಲ್ಲಿ ಸಿಗುತ್ತೆ ಸ್ನೇಹಿತರೆ. ಬನ್ನಿ, ಇನ್ನೊಂದು ಬ್ಯೂಟಿಫುಲ್ ಆದಂಥ ಒಂದು ಕಾರ್ ನಿಮಗೆ ತೋರಿಸ್ತೀನಿ. ಎಷ್ಟು ಸುಂದರವಾಗಿದೆ ಅಂದರೆ ಈ ಕಾರ್ ನೋಡಲಿಕ್ಕೆ ಕಣ್ಣೇ ಸಾಕಾಗಲ್ಲ. ಅಮೇರಿಕಾದದ್ದು
ಮ್ಯಾನುಫ್ಯಾಕ್ಚರಿಂಗ್ ಈ ಕಾರು ನೋಡಿ ಎಷ್ಟು ದೊಡ್ಡದಾಗಿದೆ ಅಂದರೆ ಅಷ್ಟೇ ಕ್ಯೂಟ್ ಆಗಿದೆ, ಅಷ್ಟೇ ಗ್ರಾಜಿಯಸ್ ಆಗಿದೆ. ಇದು DL3C ಅಂತ, D8055 ಅಂತ ಗಾಡಿ ನಂಬರ್. ನೋಡಿ ಸ್ನೇಹಿತರೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಈ ಎಲ್ಲ ಕಾರುಗಳ ಒಂದು ನೋಟ ನಿಮಗೆ ಜಲಕ್ ನಾನು ತೋರಿಸ್ತಾ ಇದ್ದೇನೆ. ಹಾಗೆ ಮುಂದೆ ನಿಮ್ಗೆ ಕರ್ಕೊಂಡು ಹೋಗ್ತೇನೆ. ವಿಶೇಷವಾದಂಥ ಕಾರುಗಳು ಕೂಡ ಇನ್ನೂ ಕೂಡ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ಮುಂದೆ ನೋಡಿ ಸ್ನೇಹಿತರೆ, ಯಾಕಂದರೆ ನೀವು ಮಿಸ್ ಮಾಡಿದರೆ ನಿಮಗೆ ಲಾಸು, ನನಗೇನಿಲ್ಲ. ಇದು ಮಜ್ದಾ ಕಾರ್ ಅಂತ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಡಾರ್ಕ್ ರೆಡ್, ಬ್ಲಡ್ ಡೆಡ್. ಈ ಕಾರ್ ನಂಬರು K04M645 ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಬಂದ್ಬಿಟ್ಟು ಮಜ್ದಾ ಲೂಸ್ ಅಂತ 1967 ಮಾಡೆಲ್ ಅಂತ ಹೇಳ್ಬೋದು ಸ್ನೇಹಿತರೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಅಷ್ಟೇ ಅಟ್ರಾಕ್ಷನ್ ಆಗಿದೆ ಸ್ನೇಹಿತರೆ. ಬನ್ನಿ ಇನ್ನೂ ಮುಂದೆ ಒಳ್ಳೊಳ್ಳೆ ಕಾರುಗಳನ್ನು ನಿಮಗೋಸ್ಕರ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ. ಇದು ಬಂದ್ಬಿಟ್ಟು ಇಲ್ಲಿಯ ಒಂದು ವಿಶೇಷ, ಆಸ್ಟಿನ್ A40 ಪರಿನಾ ಅಂತ CKW 9021 ಕಾರ್ ನಂಬರ್. ನೋಡಿ ಎಷ್ಟು ಅಚ್ಚುಕಟ್ಟಾಗಿ ನಿಮ್ಮೆಲ್ಲರಿಗೋಸ್ಕರ ತಂದಿದ್ದಾರೆ ಅಂತಂದರೆ ಇನ್ನೇನು ಬೇಕು ಸ್ನೇಹಿತರೆ. ನೋಡಿ, ನೀವು ನಿಮ್ಮ ಫ್ಯಾಮಿಲಿ ಸಮೇತ ಮತ್ತು ನಿಮ್ಮ ಫ್ರೆಂಡ್ಸ್ ಸಮೇತ ಹೋಗಿ ಒಂದು ಬಾರಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ ಇನ್ನೊಂದು ಅಟ್ರಾಕ್ಷನ್ ಕಾರು ತೋರಿಸ್ತೀನಿ ನಿಮಗೆ. ಇದು ಮೆರ್ಸಿಡಿಸ್ ಬೆಂಜ್ 1926 ಮಾಡೆಲ್ ಸ್ನೇಹಿತರೆ. ಇದು ಮೇಕ್ ಬಂದ್ಬಿಟ್ಟು ಜರ್ಮನಿಯಿಂದ ನಿಮ್ಮೆಲ್ಲರಿಗೋಸ್ಕರ ತಂದಿದ್ದಾರೆ ಅನ್ನೋದು ಒಂದು ವಿಶೇಷ. ಮತ್ತೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಒಂದು ಬಾರಿ 360 ಡಿಗ್ರಿ ನೀವು ನೋಡೋಣ ಬನ್ನಿ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಿ. ಇದು ಕೂಡ ಇಲ್ಲಿ ಪೈನಾ ಕಾರ್ಸ್ ಒಂದು ಹೈಲೈಟ್ ಕಾರ್ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಇದು 1926 ಮ್ಯಾನುಫ್ಯಾಕ್ಚರ್ ಆದಂಥ ಕಾರು. ಅದು ಮೆರ್ಸಿಡಿಸ್ ಬೆಂಜ್ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ನೋಡಿ ನಮಗೆ ಸಿಗೋದು ಅಂಬಾಸಿಡರ್ ಕಾರು. ಇದು ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಯೂಸ್ ಮಾಡಿರ್ತಕ್ಕಂಥ ಕಾರು ಸ್ನೇಹಿತರೆ. ಇದು ನಿಮ್ಮೆಲ್ಲರಿಗೋಸ್ಕರ ತಂದಿದ್ದಾರೆ ಅಂತ ಒಂದು ವಿಶೇಷ. ಇದು ಕಾರ್ನ ಹೆಸರು ಕಾಂಟೆಸಾ ಕ್ಲಾಸಿಕ್ ಅಂತ. ಬನ್ನಿ ಹಾಗೆ ಮುಂದೆ ನಿಮ್ಗೆ ತೋರಿಸ್ತೀನಿ. ಇದು ನಿಮ್ಮ ಬಾಲ್ಯ ಜೀವನದಲ್ಲಿ ನೋಡಿರ್ಬೋದು ಸ್ನೇಹಿತರೆ. ಈ ಥರ ನೀವು ಕೂಡ ಓಡಾಡಿರ್ತೀರ. ಈ ಕಾರ್ ಹೆಸರು ಬಂದ್ಬಿಟ್ಟು ಇದು ಟೆಂಪೋ ಮೆಟಡೋರ್ ಅಂತ. ಅಷ್ಟೇ ಸ್ಪೇಸಿಯಸ್ಸು. ಇದು ಪ್ಯಾಸೆಂಜರ್ಗೋಸ್ಕರ ಯೂಸ್ ಮಾಡ್ತಕ್ಕಂಥ ಒಂದು ಕಾರು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಹಾಗೆ ಇದರ ಕಾರ್ ಹೆಸರು ಬಂದ್ಬಿಟ್ಟು ಸಿಫ್ನಿ ಡಾಲ್ಫಿನ್ ಸಲೂನ್ ಅಂತ. ಹಾಗೆ ಇದು CAX ಕಾರು ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ ಪಾರ್ಟ್ಸ್ನ ಬಿಡಿ ಭಾಗಗಳನ್ನ ಯಾವ ಥರ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಬನ್ನಿ ಮುಂದೆ ನೋಡೋಣ. ಸ್ಪೆಷಲ್ ಕಾರ್ಗಳು ಇಲ್ಲಿವರೆಗೂ ನೀವು ಎಕ್ಸ್ಪ್ಲೋರ್ ಮಾಡಿದ್ದಾಯಿತು. ಹಾಗೆ ಸ್ಮಾಲ್ ಕಾರ್ಗಳು ಬರ್ತಾ ನಿಮಗೆ ಎಂಡ್ ಆಗ್ಲಿಕ್ಕೆ ಬಂತು. ಕೊನೆಗೂ ನಮ್ಗೆ ಸಿಕ್ಕಿದ್ದು JCB. ನೋಡಿ ಆ ಕಾಲದಲ್ಲೇ JCB ಆಗಿತ್ತು. ಹಾಗೆ ಪೈನಾ ಕಾರ್ಸ್ದ ಒಂದು ಡಿಜಿಟಲ್ ಪ್ರಿಂಟು ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾಯಿತು ಸ್ನೇಹಿತರೆ. ಹಾಗೆ ನಾವು ನೀವು ಎಕ್ಸ್ಪ್ಲೋರ್ ಮಾಡಿದ್ದಾಯಿತು. ಹೇಗಿತ್ತು ಸ್ನೇಹಿತರೆ ನಂದು ಹೊಸ ಎಕ್ಸ್ಪ್ಲೋರು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ. ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ನನ್ನ ಟ್ರಾವೆಲ್ ಪಾರ್ಟ್ನರ್ ನಾನು ಮತ್ತು ನನ್ನ ಕನಸು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೊ ಮಚ್.